18 ಅಂದರೆ ಎಷ್ಟು ಆಯಿತು? ಹೆಚ್ಚು ಕಡಿಮೆ 70 ಕೋಟಿನ 80 ಕೋಟಿನ ಬಾಟ್ಲ್ಗಳಾಗುತ್ತೆ. ಸೊ ಇದನ್ನೇನು ಕೇಳ್ತಾ ಇದ್ದೀನಿ ಅಂದರೆ, ಇವತ್ತು ನಿಜವಾಗಿ ನೋಡಿ, ಹಿಂದೆ ಎಲ್ಲ ನಾವು ನಿಮಗೂ ನಾವೆಲ್ಲ ಹಳ್ಳಿಯಿಂದಲೇ ಬಂದಿರೋರು, ಇಲ್ಲಿ ಕೂತಿರೋರು ಹೆಚ್ಚು ಕಡಿಮೆ ಹಳ್ಳಿಯಿಂದಲೇ ಬಂದಿರೋ. ಹಿಂದೆ ಯಾರಾದರೂ ಮದ್ಯಪಾನ ಮಾಡಿದರೆ ಊರುಗಳಲ್ಲಿ ಊರೊಳಗೆ ಸೇರಿಸ್ತಾ ಇರಲ್ಲ. ಅವನು ಹೊರಗಡೆ ಇರೋ ಸ್ಕೂಲಲ್ಲೋ ಅಥವಾ ಮರದ ಕೆಳಗೋ ಮಲಗಿ ಅದೆಲ್ಲ ಇಳಿದ ಮೇಲೆ ಬರಬೇಕಾಗಿತ್ತು. ಇವತ್ತು ಯಾವ ಕಾಲಘಟ್ಟದಲ್ಲಿದ್ದೀವಿ ಅಂದರೆ, ಅವನು ಮದ್ಯಪಾನ ಮಾಡಲ್ಲ ಅಂದರೆ ಕೆಲವು ಸಭೆ ಸಮಾರಂಭಗಳಿಗೆ ಕರೆಯಲ್ಲ, ಊಟಕ್ಕೆ ಭೋಜನಕೂಟಕ್ಕೆ ಕರೆಯಲ್ಲ. ಅವನು ಕುಡಿಯಲ್ಲ, ಸುಮ್ಮನೆ ಬಂದು ಕೂತ್ಕೊತಾನೆ ನಮ್ಮ ಮುಂದೆ, ನಮಗೆಲ್ಲ ತೊಂದರೆ ಆಗುತ್ತೆ ಅಂತ. ಸೊ ಇವತ್ತು ಮದ್ಯಪಾನ, ಈ ಕಾಯಿಲೆಗಳು ಜಾಸ್ತಿ ಆಗಲಿಕ್ಕೆ ಒಂದು ಬಹಳ ಮುಖ್ಯವಾದಂಥ ಕಾರಣ. ಆದರೆ ವೈದ್ಯಕೀಯವಾಗಿ ಕೆಲವರು ಕೇಳ್ತಾರೆ, ಡಾಕ್ಟ್ರೇ ಸ್ವಲ್ಪ ತಗೊಂಡ್ರೆ ಏನೋ ಒಳ್ಳೇದಂತಲ್ಲ ಹಾಗೆ ಹೀಗೆ ಅಂತ. ಆದರೆ ನಾವು ವೈದ್ಯರಾಗೆ ಅದನ್ನು ನಾವು ಪ್ರಿಸ್ಕ್ರಿಪ್ಷನ್ ಕೊಡೋಕ್ಕಾಗೋದಿಲ್ಲ. ಯಾಕೆ ಕೊಡೋಕ್ಕಾಗಲ್ಲ ಅಂದರೆ, ಸ್ವಲ್ಪ ತಗೋಬೋದು ಅಂತ ಹೇಳಿದರೆ ಅವರು ಇಲ್ಲ ಡಾಕ್ಟ್ರ್ ಹೇಳಿದರು ತಗೋಬೋದು ಅನ್ನೋದನ್ನ ಜ್ಞಾಪಕದಲ್ಲಿ ಇಟ್ಕೋತಾರೆ, ಸ್ವಲ್ಪ ಅನ್ನೋದು ಬಿಟ್ಬಿಡ್ತಾರೆ. ನಾವು ಎಷ್ಟೋ ಸರಿ ಈ ರೋಗಿಗಳು ಬಂದಾಗ ಇವರು ಇಲ್ಲ ಡಾಕ್ಟ್ರೇ ನಾನು ಅಕೇಶನಲ್ಲಿ ಮಾತ್ರ ತಗೋತೀನಿ ಅಂತ, ಅಂದರೆ ಅಪರೂಪಕ್ಕೆ. ಅವ್ರ ಹೆಂಡ್ತಿ ಹೇಳ್ತಾರೆ, ಡಾಕ್ಟ್ರೇ ಇವ್ರಿಗೆ ಈ ಅಕೇಶನ್ನು ಡೈಲಿ ಬರುತ್ತೆ, ದಯವಿಟ್ಟು ನಿಲ್ಲಿಸಿ ಅಂತ ಹೇಳ್ತಾರೆ. ಅದರಿಂದ ಧೂಮಪಾನ ಅಪಾಯ, ಮದ್ಯಪಾನ ಕೂಡ ಬಹಳ ಆರೋಗ್ಯಕ್ಕೆ ಹಾನಿಕರ.